ನೀಟ್ ಮಾಪಪ್ ರೌಂಡ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕರ್ನಾಟಕದ ಕೆಎಗೆ ಮನವಿಯನ್ನು ಮಾಡಿಕೊಂಡಿದ್ರು. ನೋಡಿ, ಯೂಟ್ಯೂಬಲ್ಲಿ ಮಾಡಿರುವಂತಹ ವಿಡಿಯೋಸ್ಗಳಿಂದ ಕೆಎಗೆ ತಲುಪಿ ಕೆಎ ಅವರು ಕೂಡ ಅದಕ್ಕೆ ಎಚ್ಚೆತ್ತುಕೊಂಡು ಈಗ ಒಂದು ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಯಾರ್ಯಾರು ಆಲ್ರೆಡಿ ಚಾನಲನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಪೇಮೆಂಟನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ, ಅವರಿಗೆಲ್ಲರಿಗೂ ಕೂಡ ಆಕ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂತಹ ನೋಟಿಫಿಕೇಶನ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, 18ನೇ ತಾರೀಕು 9 ಗಂಟೆಯಿಂದ ಹಿಡ್ಕೊಂಡು 5 ಗಂಟೆಯವರೆಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಅವಕಾಶವನ್ನು ಕೊಡಲಿದ್ದಾರೆ. ಸೀಟ್ ಸಿಗದೇ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಆಪ್ಷನ್ ಎಂಟ್ರಿಗೆ ಅಲೋ ಮಾಡ್ತಾ ಇದ್ದಾರೆ. ಬೀದರ್ ಕಾಲೇಜು, MUJ ಕಾಲೇಜು, ಮಹಾದೇವಪ್ಪ ರಾಂಪುರೆ, KVG ಕಾಲೇಜು, ಶ್ರೀನಿವಾಸ ಕಾಲೇಜು, ಮಂಗಳೂರು, ಈ ಎಲ್ಲ ಕಾಲೇಜ್ಗಳಲ್ಲಿ 50 ಸೀಟ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆ ಎಲ್ಲ ಸೀಟ್ಗಳಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಬಾರಿ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಮೆಡಿಕಲ್ ಕೋರ್ಸ್ ಫೀಸನ್ನು ತುಂಬಿಕೊಳ್ಳೋದಕ್ಕೆ, ಚಾನಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 18/10/2025 ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಸಮಯಾವಕಾಶ ಕೊಡ್ತಾರಂತೆ. ಈ ಒಂದು ಚಾನಲನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೂ ಕೂಡ 9 ಗಂಟೆಯಿಂದ 5 ಗಂಟೆವರೆಗೆ ಟೈಮ್ ಇರ್ತದೆ. ಆದರೆ ಈ ಒಂದು ನೋಟಿಫಿಕೇಶನ್ ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲಿಲ್ಲ. ಯಾಕಂದರೆ ನಾವು ಯೂಟ್ಯೂಬ್ ಕಮ್ಯುನಿಟಿಯಿಂದ ಕೇಳ್ಕೊಂಡಿರುವಂತಹ ಮಾಹಿತಿ ಏನೆಂದರೆ, ಎಲ್ರಿಗೂ ಕೂಡ ಈ ಒಂದು ಎಲ್ಲ ಕಾಲೇಜ್ಗಳನ್ನು ಹಾಕೊಳ್ಳೋದಕ್ಕೆ ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳಿಗೆ ಎಲ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋದನ್ನು ನಾವು ಕೇಳ್ಕೊಂಡಿದ್ವು. ಭಾಳಷ್ಟು ಯೂಟ್ಯೂಬ್ ಚಾನಲ್ಗಳು ಎಲ್ಲರೂ ಕೇಳ್ಕೊಂಡಿದ್ರು, ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳಿಗೆ ಎಲ್ರಿಗೂ ಕೂಡ ಹಕ್ಕಿರ್ತದೆ, ಎಲ್ರಿಗೂ ಕೂಡ ಅಲೋ ಮಾಡಿ, ಎಲ್ಲರೂ ಕೂಡ ಎಲ್ಲ ಆಪ್ಷನ್ಸ್ಗಳನ್ನು ಹಾಕೊಳ್ಳೋದಕ್ಕೆ ಅಲೋ ಮಾಡಿ, ಕೇವಲ ಹೊಸ ಕಾಲೇಜ್ಗಳನ್ನು ಮಾತ್ರ ಹಾಕೊಳ್ಳೋದಕ್ಕೆ ಅಲೋ ಮಾಡಬೇಡಿ ಅಂತ. ಆದರೆ ಆ ಮಾಹಿತಿಯನ್ನು ಕಡೆಗಣಿಸಿದ್ದಾರೆ. ಈಗ ಕೇವಲ ಯಾರ್ಯಾರು ಹಿಂದಿನ ಒಂದು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಂಡಿರಲಿಲ್ವೋ ಅಂಥವರಿಗೆ ಮಾತ್ರ ಈ ಒಂದು ಕಾಲೇಜ್ಗಳಲ್ಲಿ ಫೀಸನ್ನು ಪೇ ಮಾಡೋದಕ್ಕೆ, ಅಷ್ಟೇ ಅಲ್ಲದೆ ಆಪ್ಷನ್ಸ್ಗಳನ್ನು ಹಾಕೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಯಾರ್ಯಾರು ಫೀಸನ್ನು ತುಂಬಿಕೊಂಡಿಲ್ಲ, ನಾನು ಫೀಸನ್ನು ಅರೇಂಜ್ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರಿ, ಅವರಿಗೆ ಇನ್ನೊಂದು ಅವಕಾಶನ ಕೊಟ್ಟಿದ್ದಾರೆ. ನಾಳೆ 12 ಗಂಟೆ ಒಳಗಾಗಿ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಂಡ್ಬಿಡಿ. ಅಂದರೆ 12 ಗಂಟೆ ಒಳಗಾಗಿ ಫೀಸನ್ನು ಪೇ ಮಾಡ್ಕೊಂಡ ನಂತರ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದಾಗಿರುತ್ತೆ 5 ಗಂಟೆ ಒಳಗಾಗಿ. ಈಗ ನೋಡಿ, ಸೆಕೆಂಡ್ ರೌಂಡಲ್ಲಿ ಕೂಡ ಇಷ್ಟೊಂದು ಸೀಟ್ಗಳು ಇದ್ವು. ಸೆಕೆಂಡ್ ರೌಂಡ್ ಯಾವ ರೀತಿ ನಡೆದಿತ್ತಲ್ಲ ಅದೇ ರೀತಿಯಲ್ಲಿ ಈಗಲೂ ಕೂಡ ನಡೀತಾ ಇದೆ. ಆದ್ದರಿಂದ ಎಲ್ಲ ಕಾಲೇಜ್ಗಳನ್ನು ಹಾಕೊಂಡ್ಬಿಡಿ. ಯಾರ್ಯಾರು ಹಿಂದಿನ ಒಂದು ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ, ಈಗ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದೀರೋ ಅವರು ಎಲ್ಲ ಕಾಲೇಜ್ಗಳನ್ನು ಹಾಕೊಂಡ್ಬಿಡಿ. ಎಲ್ಲ ಕಾಲೇಜ್ಗಳನ್ನು ಹಾಕೊಂಡ್ಬಿಡಿ ಅಂದ ತಕ್ಷಣ ನಿಮಗೆ ಇಷ್ಟ ಇರುವಂಥ ಕಾಲೇಜ್ಗಳನ್ನು ಮಾತ್ರ ಹಾಕೊಳ್ಳಿ, ಎಲ್ಲ ಕಾಲೇಜ್ಗಳನ್ನಲ್ಲ. ಇಲ್ಲಿ ಮುಖ್ಯವಾದಂತಹ ಗಮನ ಇಟ್ಕೊಳ್ಬೇಕಾದಂಥ ಪಾಯಿಂಟ್ಗಳನ್ನು ಹೇಳಿದ್ದಾರೆ ನೋಡಿ. ನೀವು ಪೋಷಕರೊಂದಿಗೆ ಸಮಾಲೋಚನೆ ಮಾಡಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಎರಡನೇ ಪಾಯಿಂಟನ್ನು ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ರದ್ದಾಗಬಹುದಾದ ಸೀಟುಗಳು, ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಉದ್ಭವವಾಗುವಂತಹ ಸೀಟುಗಳನ್ನು ಸಹ ಸೀಟು ಹಂಚಿಕೆಯಲ್ಲಿ ಪರಿಗಣಿಸಲಾಗುತ್ತೆ. ಆದ್ದರಿಂದ ಸೀಟ್ ಮ್ಯಾಟ್ರಿಕ್ಸನ್ನು ನೋಡದೇ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಇಷ್ಟೊಂದು ಸೀಟ್ಗಳಿದ್ದಾವೆ, ಆ ಕಾಲೇಜನ್ನು ಮೇಲಿಟ್ಟ ತಕ್ಷಣ ನಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ಆಗೋದಿಲ್ಲ. ನಿಮ್ಮ ಪ್ರಿಯಾರಿಟಿ ಯಾವಾಗಲೂ ಚೆನ್ನಾಗಿರುವಂಥ ಕಾಲೇಜು, ನೀವು ಅದು ಸಿಕ್ಕರೆ ನೀವು ಹೋಗ್ತೀನಿ ಅನ್ನೋ ಕಾಲೇಜು, ಅದರಲ್ಲಿ ಸೀಟ್ ಇರಲಿ ಬಿಡಲಿ, ಅದು ಕಾಲೇಜು ಫಸ್ಟಲ್ಲಿ ಹಾಕೊಳ್ಬೇಕು. ಆ ರೀತಿಯಲ್ಲಿ ಪ್ರಿಯಾರಿಟಿ ಆರ್ಡರ್ ಇರಬೇಕು ಹೊರತು ಸೀಟ್ ಜಾಸ್ತಿ ಇದ್ದಾವೆ ಆ ಕಾಲೇಜನ್ನು ನಾನು ಮೇಲೆ ಹಾಕೊಳ್ತೇನೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಒಂದು ತಪ್ಪು ತಿಳುವಳಿಕೆ ಆಗಿರ್ತದೆ. ಈಗ MCC ಅವರು ಕೂಡ ನಾಳೆ ತನಕ ಆಪ್ಷನ್ ಎಂಟ್ರಿಗಳನ್ನು ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಅವರ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಇನ್ನೂ ಕೂಡ ಬೀದರ್ ಕಾಲೇಜನ್ನು ಹಾಕ್ಕೊಂಡಿಲ್ಲ, 7 ಸೀಟ್ಗಳನ್ನು ಹಾಕ್ಕೊಂಡಿಲ್ಲ. ಅಷ್ಟೇ ಅಲ್ಲದೆ ಈ ಒಂದು ಇನ್ನೊಂದು ಕಾಲೇಜ್ ಬರಬೇಕಾಗಿತ್ತಲ್ಲ, JNMC ಬೆಳಗಾವಿ ಕಾಲೇಜು, ಅದರಲ್ಲಿರುವಂತಹ 50 ಸೀಟ್ಗಳನ್ನು ಡೀಮ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಲ್ಲಿರುವಂತಹ ಸೀಟ್ಗಳನ್ನು ಗೋರ್ಮೆಂಟ್ಗೆ ಯಾವುದೂ ಕೊಟ್ಟಿಲ್ಲ. ಕರ್ನಾಟಕದ KEಗೆ 1 ಸೀಟ್ಗಳು ಬಂದಿರೋದಿಲ್ಲ, ಆದ್ದರಿಂದ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಆ ಕಾಲೇಜನ್ನು ಹಾಕೊಳ್ಳೋದಕ್ಕೆ. ಆದ್ದರಿಂದ ಎಲ್ಲ ಯೂಟ್ಯೂಬ್ ಕಮ್ಯುನಿಟಿಯಿಂದ ನಾವು ಒಂದು KEಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ, ಯಾರ್ಯಾರಿಗೆ ಹಿಂದಿನ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಎಲ್ರಿಗೂ ಕೂಡ ಆಪ್ಷನ್ ಎಂಟ್ರಿಗಳನ್ನು ಫುಲ್ಲಾಗಿ ಎಲ್ಲ ಕಾಲೇಜ್ಗಳನ್ನು ಹಾಕೊಳ್ಳೋದಕ್ಕೆ ಅಲೋ ಮಾಡಿ, ಎಲ್ಲ ಕಾಲೇಜ್ಗಳನ್ನು ಹಾಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಅಲೋ ಮಾಡಿ. ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, 500 ಸೀಟ್ಗಳು ಇದೇ ರೌಂಡ್ಗೆ ಬಂದಿದ್ದಾವೆ. ಇದು ಸಣ್ಣ ಅಮೌಂಟ್ ಅಲ್ಲ ಸೀಟ್ಗಳು, ಇದು ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ಗೆ ಇರಬೇಕಾದಂತಹ ಸೀಟ್ಗಳ ಸಂಖ್ಯೆಗೆ ಈಕ್ವಲ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ಈ ಒಂದು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ಗಳಿಗೆ ಒಂದು ಸೀಟನ್ನು ತೆಗೆದುಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಹಕ್ಕಿರುತ್ತದೆ. ದಯವಿಟ್ಟು ಅವ್ರಿಗೂ ಕೂಡ ಅಲೋ ಮಾಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡಿದ್ದೀರಿ, ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ದೇ ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಅನ್ನೋದು ನನ್ನ ಒಂದು ಮನವಿಯಾಗಿದೆ. ನಿಮಗೆ ಕರೆಕ್ಟಾಗಿರುವಂಥ ಕಾಲೇಜ್ ಸಿಗಬೇಕಂದ್ರೆ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ದೇ ನಿಮ್ಮ ಪ್ರಿಯಾರಿಟಿ ಆರ್ಡರನ್ನು ಅರೇಂಜ್ ಮಾಡಿಕೊಳ್ಳಿ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.